ಹಾಯ್ ಸ್ನೇಹಿತರೆ, ಎಲ್ರಿಗೂ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು RRB ವೇಕೆನ್ಸಿ ರಿಕ್ರೂಟ್ಮೆಂಟ್ 2025 RRB ನೇಮಕಾತಿ 2025ರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದೇ ಥರದ ಹೊಸ ವಿಡಿಯೋದ ನೋಟಿಫಿಕೇಷನ್ಗೆ ಕಾಯ್ತಾ ಇರಿ. RRB ರಿಕ್ರೂಟ್ಮೆಂಟ್ ಆರ್ಗನೈಜೇಷನ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಅಂತ ಇರುತ್ತೆ. ಪೋಸ್ಟ್ ನೇಮ್ ಅಸಿಸ್ಟೆಂಟ್ ಲೋಕೋ ಪೈಲಟ್ಸ್. ಒಟ್ಟು ಖಾಲಿ ಹುದ್ದೆಗಳು 9,970 ಹುದ್ದೆಗಳು. ಕ್ವಾಲಿಫಿಕೇಷನ್ ಆ್ಯಸ್ ಪರ್ RRB ನಾಮ್ಸ್ ಅಂತ ಇದೆ, ಅದು ಮುಂದೆ ನೋಡೋಣ. ಸ್ಟಾರ್ಟ್ ಡೇಟ್, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 10 ಏಪ್ರಿಲ್ 2025 ಮತ್ತು ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ 9 ಮೇ 2025. ಜಾಬ್ ಲೊಕೇಶನ್ ಆಲ್ ಇಂಡಿಯಾ ಆಗಿರುತ್ತೆ. ಪೋಸ್ಟ್ ನೇಮ್ ಅಸಿಸ್ಟೆಂಟ್ ಲೋಕೋ ಪೈಲಟ್ಸ್ ALP ಅಂತ ಕರೀತಾರೆ. ಮತ್ತು ವೇತನ ಅಂತ ಬಂದರೆ 19,900 ಪ್ರತಿ ತಿಂಗಳಿಗೆ. RRB ರಿಕ್ರೂಟ್ಮೆಂಟ್ 2025 ಎಲಿಜಿಬಿಲಿಟಿ ಡೀಟೇಲ್ಸ್ ಅಂತ ಇದೆ. ಸೊ ಶೈಕ್ಷಣಿಕ ಅರ್ಹತೆ ಏನೇನು ಬೇಕು ಅಂತ. ಎಜುಕೇಷನಲ್ ಕ್ವಾಲಿಫಿಕೇಷನ್ 10th, ಡಿಪ್ಲೊಮಾ, ITI, ಡಿಗ್ರಿ. ಇಲ್ಲಿ ಡಿಗ್ರಿ ಅಂತ ಬಂದರೆ ಎನಿ ಡಿಗ್ರಿ ಆಗಿರ್ಬೋದು, BE, BTech, BSc, ಎನಿಥಿಂಗ್. ಮತ್ತು ಏಜ್ ಲಿಮಿಟ್ ಮಿನಿಮಮ್ 18 ಇಯರ್ಸ್ ಟು ಮ್ಯಾಕ್ಸಿಮಮ್ 30 ಇಯರ್ಸ್ ಅಂತ ಇದೆ. ಕಡಿಮೆ 18 ವರ್ಷಕ್ಕಿಂತ ಕಡಿಮೆ ಇರಬಾರ್ದು, 30 ವರ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ. SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ 5 ವರ್ಷ ಆಗಿರುತ್ತೆ. OBC NCL ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ ಇದ್ದರೆ 3 ವರ್ಷ ಆಗಿರುತ್ತೆ. ಎಕ್ಸ್ ಸರ್ವಿಸ್ಮೆನ್ OBC ಕ್ಯಾಂಡಿಡೇಟ್ಸ್ ಆಗಿದ್ದರೆ 6 ವರ್ಷ ಆಗಿರುತ್ತೆ. ಎಕ್ಸ್ ಸರ್ವಿಸ್ಮೆನ್ SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ 8 ವರ್ಷ ಇರುತ್ತೆ. ಮತ್ತು ಸಿಲೆಬಸ್ ಬಗ್ಗೆ ನೋಡೋದಾದರೆ ಜನರಲ್ ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಪ್ ಟು 10th CBSE ಲೆವೆಲ್ವರೆಗೂ ಇರುತ್ತೆ. ಜನರಲ್ ಅವೇರ್ನೆಸ್ ಆ್ಯಂಡ್ ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ. ಆಮೇಲೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ, ಹಿಸ್ಟರಿ ಆಫ್ ಇಂಡಿಯಾ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್ ETC ಇದೇ ಥರ ಇರುತ್ತೆ. ಮತ್ತು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇದರಲ್ಲಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಇರುತ್ತೆ. ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಇರುತ್ತೆ. ಪಜಲ್ಸ್, ಬ್ಲಡ್ ರಿಲೇಷನ್ಸ್, ಅನಾಲಜಿ ಆ್ಯಂಡ್ ಕ್ಲಾಸಿಫಿಕೇಷನ್ ETC. RRB ಗ್ರೂಪ್ D ಏನೇನಿರುತ್ತೆ ಎಲ್ಲ ಸಿಲೆಬಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ಇದರಲ್ಲಿ. ಮತ್ತು ಜನರಲ್ ಸಿಲೆಬಸ್ ಕಾಂಪೋನೆಂಟ್ಸಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟಲ್ಲಿ ನಂಬರ್ ಸಿಸ್ಟಮ್ ಇರುತ್ತೆ. LCM ಆ್ಯಂಡ್ HCF ಇರುತ್ತೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಇರುತ್ತೆ. ಪರ್ಸಂಟೇಜ್, ಮೆನ್ಸುರೇಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮುಂತಾದವುಗಳು. ಸ್ನೇಹಿತರೆ, ಇಷ್ಟು ಹೇಳಿ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ಇನ್ನೊಂದು ವಿಡಿಯೋದ ಮೂಲಕ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.